ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ತುಂಬ ದಿನಗಳಿಂದ ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಒಂದು ದಿನ ಆಗಿತ್ತು ನಿನ್ನೆ. ಯಾಕಂದರೆ ಒಳ ಮೀಸಲಾತಿ ಫೈನಲ್ ಆಯಿತು. ಸೊ ಏನು ಅವರ ಒಂದು ಸಮಸ್ಯೆಗಳಿತ್ತು ಅದೆಲ್ಲವನ್ನು ಕೂಡ ಬಗೆಹರಿಸಿ ಸರ್ಕಾರ ಇವಾಗ ಫೈನಲ್ ಆಗಿ ಒಳ ಮೀಸಲಾತಿ ಅನ್ನೋದನ್ನು ಇವಾಗ ಫೈನಲ್ ಮಾಡಿದ್ದಾರೆ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಳ ಮೀಸಲಾತಿಯಿಂದಾನೇ ಎಲ್ಲ ರಿಕ್ರೂಟ್ಮೆಂಟ್ಗಳನ್ನು ಸ್ಟಾಪ್ ಮಾಡಿದ್ರು. ಸೊ ಇವಾಗ ಅದು ಫೈನಲ್ ಆಗಿದೆ. ಸೊ ಹಾಗಾಗಿ ಇವಾಗ ಎಲ್ಲ ರಿಕ್ರೂಟ್ಮೆಂಟ್ಗಳನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಲ್ಲ ನೇಮಕಾತಿಗಳನ್ನು ಶುರು ಮಾಡಬೇಕು ಅಂತ ಹೇಳಿ. ಸೊ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಧು ಬಂಗಾರಪ್ಪನವರು ಏನು ಒಳ ಮೀಸಲಾತಿ ಮುಗಿದ ತಕ್ಷಣ ಎಲ್ಲ ಏನು ಶಿಕ್ಷಕರ ನೇಮಕಾತಿಯನ್ನು ಆರಂಭ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ PSTR ಆಗಿರ್ಬೋದು, GPSTR ಆಗಿರ್ಬೋದು, ಹಾಗೆಯೇ HSTR ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ. ನೋಟಿಫಿಕೇಶನ್ ಆದಮೇಲೆ ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಆಗೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ತಿಳ್ಕೊಂಡು ನಾವು ಈಗಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನಮಗೆ ನೋಟಿಫಿಕೇಶನ್ ಆದಮೇಲೆ ಓದ್ಕೊಳ್ಳೋದಕ್ಕಾಗಲಿ ಅಥವಾ ರಿವಿಷನ್ ಮಾಡ್ಕೊಳ್ಳೋದಕ್ಕಾಗಲಿ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ನಮಗೆ ಕಾಂಪಿಟೇಷನ್ ಲೆವೆಲ್ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಸೊ 600 ಹುದ್ದೆಗಳು ಅಂತಂದಾಗ ಅದಕ್ಕೆ 600 ಜನರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ಹೊರತು ಅಪ್ಲಿಕೇಶನ್ ಹಾಕಿದಂತಹ 2 ಲಕ್ಷ ಜನರನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಮ್ಮ ತಯಾರಿ ಅನ್ನೋದು ಈಗಲಿಂದನೇ ಶುರು ಆಗಬೇಕು. ಸೊ ಯಾವುದೇ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ PSTR, GPSTR ಹಾಗೆ HSTR ಈ 3 ಎಕ್ಸಾಮ್ನ ಬಗ್ಗೆ ಇವತ್ತು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ವಿದ್ಯಾರ್ಹತೆ ಏನಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್, ಹಾಗೆ ಪರೀಕ್ಷೆ ವಿಧಾನ ಹೇಗಿರುತ್ತೆ, ಏನೇನೆಲ್ಲ ಸಿಲೆಬಸ್ ಇರುತ್ತೆ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ PSTR, ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ. ಸೊ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಕೇವಲ ಒಂದು ಪ್ರಶ್ನೆ ಪತ್ರಿಕೆನ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ, ಆಯಿತಾ. ಸೊ ನಮಗೆ ಬೇರೆ ಎಕ್ಸಾಮಲ್ಲಿ 2 or 3 ಪೇಪರ್ಸ್ನ ನಾವು ನೋಡ್ತೀವಿ. PSTR ಅಂತ ಬಂದಾಗ 150 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ 150 ಮಾರ್ಕ್ಸ್ಗೆ ನಿಮಗೆ 150 ಕ್ವೆಶನ್ಸ್ ಇರುತ್ತೆ. ಇಟ್ ಮೀನ್ಸ್ ಇದು MCQ ಪ್ರಶ್ನೆ ಆಗಿರುತ್ತೆ, ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿರುತ್ತೆ. ಎಲ್ಲೂ ಕೂಡ ನಿಮಗೆ ಥಿಯರೀಸ್ ಇರೋದಿಲ್ಲ, ಆಯಿತಾ. ಸೊ ಇಲ್ಲಿ 150 ಪ್ರಶ್ನೆಗಳು ಅಂತ ಬಂದಾಗ ಏನೇನೆಲ್ಲ ವಿಷಯಗಳು ಇರುತ್ತೆ PSTR ಪೇಪರ್, ಯಾವೆಲ್ಲ ವಿಚಾರಗಳನ್ನ ಒಳಗೊಂಡಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಸಾಮಾನ್ಯ ಜ್ಞಾನ 15 ಮಾರ್ಕ್ಸ್ಗೆ ಇರುತ್ತೆ. ಸೊ ಸಾಮಾನ್ಯ ಜ್ಞಾನ ಅಂದ್ರೇನು? ಜನರಲ್ ನಾಲೆಡ್ಜ್. ಈ ಜನರಲ್ ನಾಲೆಡ್ಜಲ್ಲಿ ನಮಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಬಿಸ್ನೆಸ್ ಸ್ಟಡೀಸ್, ಸೋಷಿಯಾಲಜಿ, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಸೊ ಇದೆಲ್ಲವೂ ಕೂಡ ಏನಾಗುತ್ತೆ, ಇನ್ಕ್ಲೂಡ್ ಆಗುತ್ತೆ ಯಾವುದರಲ್ಲಿ? ಸಾಮಾನ್ಯ ಜ್ಞಾನದಲ್ಲಿ. ಇದಕ್ಕೆ 15 ಮಾರ್ಕ್ಸ್ನ ಇಟ್ಟಿರ್ತಾರೆ. ಆ್ಯಂಡ್ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಬಗ್ಗೆ 25 ಮಾರ್ಕ್ಸಿಗಿರುತ್ತೆ. ಮತ್ತು ಭಾಷೆ ಅಂತ ಬಂದಾಗ ಕನ್ನಡ, ಉರ್ದು, ತಮಿಳ್, ತೆಲುಗು, ಮರಾಠಿ, ನಿಮ್ಮ ಭಾಷೆ ಯಾವುದು, ಯಾವ ಭಾಷೆನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ಸೊ ಅದಕ್ಕೆ 20 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸಾಮಾನ್ಯ ಇಂಗ್ಲೀಷ್ ಬಂದು 25 ಮಾರ್ಕ್ಸಿಗಿರುತ್ತೆ. EVS ಅಂದರೆ ಪರಿಸರ ಅಧ್ಯಯನ. ಸೊ ಪರಿಸರ ಅಧ್ಯಯನದಲ್ಲಿ ಸೋಷಿಯಲ್ಗೂ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ್ಯಂಡ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಇದು ನಿಮಗೆ 20 ಮಾರ್ಕ್ಸಿಗಿರುತ್ತೆ. ಆ್ಯಂಡ್ ಮ್ಯಾಥಮೆಟಿಕ್ಸು 20 ಮಾರ್ಕ್ಸಿಗಿರುತ್ತೆ. ಕಂಪ್ಯೂಟರ್ ಸೈನ್ಸು 25 ಮಾರ್ಕ್ಸಿಗಿರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯಿತು? 150 ಮಾರ್ಕ್ಸಿಗೆ PSTR ಪತ್ರಿಕೆ ಇರುತ್ತೆ, ಆಯಿತಾ. 150 ಪ್ರಶ್ನೆಗಳ ಪತ್ರಿಕೆ ಇದಾಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಅಂದರೆ ಒಂದು ಪ್ರಶ್ನೆ ತಪ್ಪಾದರೆ ಅದಕ್ಕೆ 1/4 ಮಾರ್ಕ್ಸ್ನ ಏನು ಕಟ್ ಮಾಡ್ತಾರೆ. ಸೊ ಆ ರೀತಿಯಾಗಿರುವಂತಹ ಯಾವುದೇ ಒಂದು ರೂಲ್ಸ್ PSTR ಪೇಪರಲ್ಲಿ ಇರೋದಿಲ್ಲ. ನೀವು ಒಂದು ಪ್ರಶ್ನೆ ತಪ್ಪಾದರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಅದಕ್ಕೆ 4 ಆಯ್ಕೆಗಳಿರುತ್ತೆ. ಕ್ಲೋಸೆಸ್ಟ್ ಆನ್ಸರ್ನ ನೀವು ಗೆಸ್ ಮಾಡಿ ಬರೆದ್ರೂ ಕೂಡ ನಿಮ್ಮ ಆನ್ಸರ್ ರೈಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ? ಪ್ರಿಪ್ರೇಷನ್ಸ್ ತಯಾರಿಯನ್ನು ನಡೆಸ್ತಾನೆ ಇರಬೇಕಾಗುತ್ತೆ ಇವಾಗಿಂದಾನೆ. ಸೊ ಇಲ್ಲಿ ಯಾವುದೇ ರೀತಿಯಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಮತ್ತು ಆಗಲೇ ಹೇಳ್ದಂಗೆ ವಿವರಣಾತ್ಮಕ ಪ್ರಶ್ನೆಗಳು ಇರೋದಿಲ್ಲ.
ಆದರೆ ಥಿಯರಿ ಬರೀರಿ ಅಂತ ನಿಮ್ಗೆಲ್ಲೂ ಹೇಳಲ್ಲ. ಲೆಟರ್ ರೈಟಿಂಗ್ ಆಗಿರ್ಬೋದು, ಅಥವಾ ಗಾದೆಗಳನ್ನ ವಿಸ್ತರಿಸಿ ಅಂತನಾದ್ರೂ ಆಗಿರ್ಬೋದು, ಅಥವಾ ತರೈನ್ ಯುದ್ಧವನ್ನು ವಿವರಿಸಿ ಅಂತನಾದ್ರೂ ಆಗಿರ್ಬೋದು, ಸಮುದ್ರಗುಪ್ತನ ಜೀವನ ಚರಿತ್ರೆಯನ್ನು ವಿವರಿಸಿ ಅಂತ ಕೇಳೋದಾಗಿರ್ಬೋದು. ಸೊ ಈ ಥರ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀರಿ ಅಂತ ಕೇಳಲ್ಲ, ಬರೀ MCQ ಆಗಿರುತ್ತೆ, ಆಯಿತಾ. ಸೊ ಹಾಗಾದರೆ PSTR ಬರಿಬೇಕು ಅಂತಂದರೆ, ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕಂತಂದರೆ ನಮಗೆ ಇರಬೇಕಾಗಿರುವಂತಹ ಒಂದು ಕ್ವಾಲಿಫಿಕೇಷನ್ಸ್ ಏನು ಎಜುಕೇಷನ್ ನಮ್ಮದು ಆಗಿರಬೇಕು ಅಂತಂದರೆ PUC ಆಗಿರಬೇಕು, ಪ್ಲಸ್ D.Ed ಆಗಿರಬೇಕು, ಅದರ ಜೊತೆಗೆ TET ಪೇಪರ್ 1 ಆಗಿರಬೇಕು, ಆಯಿತಾ. ಸೊ PUC D.Ed TET ಪೇಪರ್ 1 ಆಗಿರಬೇಕು. ಸೊ ಕಂಪಲ್ಸರಿ TET ಪೇಪರ್ 1 ಆಗಿರಲೇಬೇಕು. ಇಲ್ಲ ನಂದು PUC D.Ed ಅಥವಾ B.Ed ಆಗಿದೆ, TET ಆಗಿಲ್ಲ ಅಂತಂದರೆ ನಿಮಗೆ ಅಪ್ಲೈ ಮಾಡೋಕ್ಕಾಗಲ್ಲ, TET ಪೇಪರ್ 1 ಆಗಿರಬೇಕಾಗತ್ತೆ. ಸೊ ಇಲ್ಲಿ PUC ಅಂತ ಹೇಳಿದೆ, PUC ಆಗಿರೋರು ಎಲ್ಲರೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಏನಾಗಬೇಕು ಅಂತಂದರೆ PUCನಲ್ಲಿ 50% ಮಾರ್ಕ್ಸ್ ತೊಗೊಂಡಿರಬೇಕು. ಯಾರು? ಜನರಲ್ ಮತ್ತು OBC ಅವರು, ಆಯಿತಾ. SC ST ಮತ್ತು ಕ್ಯಾಟಗರಿ 1 ಅವರು PUCಯಲ್ಲಿ 45% ತೊಗೊಂಡಿರಬೇಕು. ಅಂಥವ್ರು ಮಾತ್ರ ಏನಾಗುತ್ತೆ, ಈ ಒಂದು PSTR ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಸೊ 44 ಆದರೂ ಅಷ್ಟೇ, ಅಥವಾ 49 ಆದರೂ ಅಷ್ಟೇ. ಜನರಲ್ ಅವರು 49 ತೊಗೊಂಡ್ರು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಆ್ಯಂಡ್ SC ST ಅವರು ಕ್ಯಾಟಗರಿ 1 ಅವರು 44 ತೊಗೊಂಡ್ರು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. 45% ಮೇಲೆ ಇರಬೇಕಾಗುತ್ತೆ. ಹಾಗೆಯೇ ಜನರಲ್ OBC ಅವರು 50% ಮೇಲೆ ಇರಬೇಕಾಗುತ್ತೆ, ಓಕೆನಾ. ಸೊ ಇದಿಷ್ಟು ವಿದ್ಯಾರ್ಹತೆ ಎಷ್ಟಿರಬೇಕು, ಹಾಗೆಯೇ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಚಾರಗಳನ್ನ ನೀವು ಓದ್ಕೊಳ್ಬೇಕಾಗುತ್ತೆ, ಸಬ್ಜೆಕ್ಟ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟು PSTR ಆದಮೇಲೆ GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀವು ಟೀಚ್ ಮಾಡಬೇಕಂತಂದರೆ ಏನೇನೆಲ್ಲ ಕ್ವಾಲಿಫಿಕೇಷನ್ಸ್ ಇರಬೇಕು ಆ್ಯಂಡ್ ಪೇಪರ್ಸ್ ಎಷ್ಟು ಬರೀಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು GPSTR ಪೇಪರ್ಸು, ಹಾಗೆಯೇ ಟೋಟಲ್ ಮಾರ್ಕ್ಸು ಮತ್ತು ಡ್ಯೂರೇಷನ್ಸು, ಅಂದರೆ ಸಮಯ ಅವಕಾಶ ಎಷ್ಟಿರುತ್ತೆ ನಿಮಗೆ ಅಂತ. ಸೊ ಇಲ್ಲಿ ಪೇಪರ್ 1 ಇರುತ್ತೆ. GPSTR ಪೇಪರಲ್ಲಿ ನೀವು 3 ಪೇಪರ್ನ ಬರೀಬೇಕಾಗುತ್ತೆ. PSTRಲ್ಲಿ ಕೇವಲ 1 ಪ್ರಶ್ನೆ ಪತ್ರಿಕೆ ಇರುತ್ತೆ. ಆ್ಯಂಡ್ GPSTRಲ್ಲಿ ನೀವು 3 ಪೇಪರ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಪೇಪರ್ 1 ಬಂದು ಕಂಪ್ಲೀಟಾಗಿ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ, ಆಯಿತಾ, 150 ಮಾರ್ಕ್ಸಿಗೆ. ಇನ್ನು ಪೇಪರ್ 2 ಬಂದು MCQ ಇರುತ್ತೆ ಮತ್ತು ಡಿಸ್ಕ್ರಿಪ್ಟಿವ್, ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಕೂಡ ಇರುತ್ತೆ. ಅದರ ಜೊತೆಗೆ ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇರುತ್ತೆ. ಎಷ್ಟು ಮಾರ್ಕ್ಸ್ಗೆ? 150 ಮಾರ್ಕ್ಸಿಗೆ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಪೇಪರ್ 3 ಬಂದು ಇದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಸೊ ಪೇಪರ್ 2 ಯಾರು ಬರೀಬೇಕು, ಪೇಪರ್ 3 ಯಾರು ಬರೀಬೇಕು, ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಪೇಪರ್ 1 ಅಂತ ಬಂದಾಗ ನಾನು ಎಷ್ಟು ಮಾರ್ಕ್ಸಿಗೆ ಅಂತ ಹೇಳಿದ್ರೆ 150 ಮಾರ್ಕ್ಸಿಗೆ ಅಂತ ಹೇಳಿದ್ರೆ ಇದು ಕಂಪ್ಲೀಟಾಗಿ MCQ ಇರೋವಂಥದ್ದು, ಆಯಿತಾ. MCQ ಇರುತ್ತೆ. ಸೊ ಸಾಮಾನ್ಯ ಕನ್ನಡ 25 ಮಾರ್ಕ್ಸಿಗೆ ಇರುತ್ತೆ. ಸಾಮಾನ್ಯ ಕನ್ನಡ ಅಂತ ಅಂದಾಗ ಅಲ್ಲಿ ನಿಮಗೆ ವ್ಯಾಕರಣ ಜೊತೆಗೆ ಕವಿಗಳಾಗಿರ್ಬೋದು, ಹಾಗೆಯೇ ಲಿಟ್ರೇಚರ್ ಆಗಿರ್ಬೋದು, ಇದರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಸಾಮಾನ್ಯ ಇಂಗ್ಲೀಷ್ 25 ಮಾರ್ಕ್ಸಿಗಿರುತ್ತೆ. ಸಾಮಾನ್ಯ ಜ್ಞಾನ ಆಗಲೇ ಹೇಳ್ದಂಗೆ, ಸಾಮಾನ್ಯ ಜ್ಞಾನ ಅಂತಂದರೆ ಎಲ್ಲನೂ ಹಿಸ್ಟ್ರಿ, ಎಕನಾಮಿಕ್ಸು, ಆಮೇಲೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಎಲ್ಲನೂ ಕವರ್ ಮಾಡ್ತಾರೆ 25 ಮಾರ್ಕ್ಸಿಗೆ. ಆ್ಯಂಡ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಬಂದಾಗ 15 ಮಾರ್ಕ್ಸ್ನ ಇಟ್ಟಿದ್ದಾರೆ. ಕಂಪ್ಯೂಟರ್ ಸಾಕ್ಷರತೆ ಅಂತ ಬಂದಾಗ 10 ಮಾರ್ಕ್ಸ್ ಇರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ 50 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯಿತು? 150 ಮಾರ್ಕ್ಸ್ಗೆ ಇಷ್ಟಿರುತ್ತೆ ಪೇಪರ್ 1. ಸೊ ಪೇಪರ್ 1 ಎಲ್ಲರೂ ಕೂಡ ಅಟೆಂಡ್ ಮಾಡಬೇಕಾಗಿರುತ್ತೆ. ನೀವು ಸೋಷಿಯಲ್ ಸ್ಟಡೀಸ್ ಟೀಚರ್ ಆಗಿರಲಿ, ಮ್ಯಾಥ್ಸ್ ಟೀಚರ್ ಆಗಿರಲಿ, ಸೈನ್ಸ್ ಟೀಚರ್ ಆಗಿರಲಿ, ಎಲ್ಲರೂ ಕಂಪಲ್ಸರಿ ಪೇಪರ್ 1 ಅಟೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಇಲ್ಲಿ ನಾನು ಎಷ್ಟು ಮಾರ್ಕ್ಸ್ ಹೇಳಿದ್ದೆ? 150 ಮಾರ್ಕ್ಸಿಗೆ MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ದೆ. 50 ಪ್ರಶ್ನೆಗಳೇನಿದ್ದಾವೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ. ಅಂದರೆ 50 ಕ್ವೆಶನ್ಸ್ಗೆ 50 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ 20 ಪ್ರಶ್ನೆಗಳಿಗೆ 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಾಗಿರುತ್ತೆ. ಆ್ಯಂಡ್ 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ 50 ಇಂಟು 1 ಮಾರ್ಕ್ಸ್ಗೆ ಎಷ್ಟಾಯಿತು? 50. ಆ್ಯಂಡ್ 20 ಪ್ರಶ್ನೆಗಳು 3 ಅಂಕ ಅಂತ ಅಂದಾಗ ಎಷ್ಟಾಗುತ್ತೆ? 60 ಆಗುತ್ತೆ. ಹಾಗೆಯೇ 10 ಪ್ರಶ್ನೆಗಳು 4 ಅಂಕ ಅಂತ ಆದಾಗ 40 ಆಗುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯಿತು? 150 ಮಾರ್ಕ್ಸ್ ಆಯಿತು. ಸೊ 150 ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಪ್ಲಸ್ MCQ ಎರಡು ಕೂಡ ಇರುತ್ತೆ. ಆ್ಯಂಡ್ ಪೇಪರ್ 3 ಅಂತ ಬಂದಾಗ ಇದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಇಲ್ಲಿ 100 ಕ್ವಶನ್ಸ್ ಇರುತ್ತೆ, ರಿಟರ್ನ್ ಪೇಪರ್ ಆಗಿರುತ್ತೆ. 100 ಅಂಕಗಳಿಗೆ ನೀವು 50 ಅಂಕಗಳನ್ನು ಕಡ್ಡಾಯವಾಗಿ ತಗೊಳ್ಬೇಕಾಗುತ್ತೆ. ಸೊ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಕನ್ನಡ ಯಾರೆಲ್ಲ ಬರೀಬೇಕು ಅಂತಂದರೆ, ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಇನ್ನು ಉಳಿದಂತಹ ಎಲ್ಲ ಟೀಚರ್ಸ್ ಕೂಡ ಏನು ಮಾಡಬೇಕಾಗುತ್ತೆ? GPSTRನಲ್ಲಿ ಬರುವಂತಹ ಪೇಪರ್ 3 ಕಡ್ಡಾಯವಾಗಿ ಬರೀಬೇಕಾಗುತ್ತೆ.
ಭಾಷಾ ಶಿಕ್ಷಕರನ್ನ ಹೊರತುಪಡಿಸಿ, ಆಯ್ತಾ. ಸೊ ಇದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಆಗಿರುತ್ತೆ. ಅಂದರೆ ಇಲ್ಲಿ ಗಾದೆಗಳನ್ನ ಕೇಳ್ಬೋದು, ಪ್ರಿಸಿಸ್ ರೈಟಿಂಗ್ ಕೇಳ್ಬೋದು, ಹಾಗೆಯೇ ರಜೆ ಅರ್ಜಿ ಬರೀರಿ ಅಂತ ಕೇಳ್ಬೋದು. ಸೊ ಈ ರೀತಿ ಒಂದು ಟಾಪಿಕ್ನ ಕೊಟ್ಟು ಪ್ರಬಂಧ ಬರೀರಿ ಅಂತ ಕೇಳ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಇದಾಗಿರುತ್ತೆ. ಸೊ GPSTR ಅಂತ ಬಂದಾಗ ಪೇಪರ್ 1, ಪೇಪರ್ 2, ಪೇಪರ್ 3 ಇದಿಷ್ಟು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ GPSTR ಪರೀಕ್ಷೆ ಬರೀಬೇಕು ಅಂತಂದರೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಡಿಗ್ರಿ ಆಗಿರಬೇಕು ಪ್ಲಸ್ B.Ed ಆಗಿರಬೇಕು, B.Ed ಅಥವಾ D.Ed ಆಗಿರಬೇಕು, ಜೊತೆಗೆ TET ಪೇಪರ್ 2 ಆಗಿರಬೇಕು. ಸೊ ಪೇಪರ್ 1 ಬಂದು PSTRಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಪೇಪರ್ 1 ಆಗಿರಬೇಕಾಗತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ GPSTR ಪರೀಕ್ಷೆನ ಬರೀಬೇಕು ಅಂತಂದರೆ ನೀವು ಪೇಪರ್ 2ನ ಕ್ಲಿಯರ್ ಮಾಡ್ಕೊಂಡಿರಲೇಬೇಕಾಗುತ್ತೆ. ಸೊ ವಿದ್ಯಾರ್ಹತೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಡಿಗ್ರಿ ಆಗಿರಬೇಕು ನಿಮ್ಮದು. ಡಿಗ್ರಿ ಅಂದರೆ BA, BCom, BSc ಎನಿ ಡಿಗ್ರಿ. ಆ್ಯಂಡ್ B.Ed ಪ್ಲಸ್ B.Ed ಅಥವಾ D.Ed ಆಗಿರಬೇಕು, ಜೊತೆಗೆ TET ಆಗಿರಬೇಕು, ಪೇಪರ್ 2 ಆಗಿರಬೇಕು. ಸೊ GPSTR ಬಗ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ HSTR, ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಸೊ ಇಲ್ಲಿ ನಿಮಗೆ 2 ಪೇಪರ್ ಬರುತ್ತೆ, ಓಕೆನಾ. ಸೊ PSTR 1, GPSTR 3 ಆ್ಯಂಡ್ HSTR 2 ಪೇಪರ್ಸ್ ಇರುತ್ತೆ. ಸೊ ಪೇಪರ್ 1 ಬಂದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ, 100 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ಪೇಪರ್ 2 ಬಂದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ, 100 ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಇರೋದಿಲ್ಲ ನಿಮಗೆ. ಕಂಪ್ಲೀಟಾಗಿ MCQs ಇರುತ್ತೆ. ಅಂದರೆ ಒಂದು ಪ್ರಶ್ನೆ ಕೊಟ್ಟು 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ನಿಮಗೆ ಯಾವ ಆನ್ಸರ್ ಸೂಟೇಬಲ್ ಅಂತ ಅನಿಸುತ್ತೆ ಅದನ್ನು ನೀವು OMR ಶೀಟಲ್ಲಿ ಟಿಕ್ ಮಾಡಬೇಕಾಗಿರುತ್ತೆ. ಸೊ ಆ ಥರ ಪ್ರೊಸೀಜರ್. ಸೊ ಇಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಆ್ಯಂಡ್ ಡಿಸ್ಕ್ರಿಪ್ಟಿವ್ ಪೇಪರ್ಸ್ ಕೂಡ ನಿಮಗೆ ಇರೋದಿಲ್ಲ, ಆಯಿತಾ. ಋಣಾತ್ಮಕ ಅಂಕ ಇರೋದಿಲ್ಲ. ಇಲ್ಲಿ ಪೇಪರ್ 1 ಅಂತ ಬಂದಾಗ ನೋಡಿರಿ, ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸಿಗೆ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ 12 ಮಾರ್ಕ್ಸಿಗೆ, ಆ್ಯಂಡ್ ಕಂಪ್ಯೂಟರ್ ನಾಲೆಡ್ಜು 13 ಮಾರ್ಕ್ಸಿಗೆ ಇರುತ್ತೆ, ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸಿಗೆ ಇರುತ್ತೆ. ಸೊ ಮೆಂಟಲ್ ಎಬಿಲಿಟಿ ಅಂತಂದರೆ SSLC ಮಟ್ಟದ ಒಂದು ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ನಿಮಗೆ ಗೊತ್ತು, ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಿರ್ತೀರ, ಮೆಂಟಲ್ ಎಬಿಲಿಟಿ ಯಾವ್ಯಾವ ಥರ ಇರುತ್ತೆ ಅನ್ನೋದು. ಸೊ ಇದಿಷ್ಟು ಏನೋ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ HSTRಗೆ ಸಂಬಂಧಪಟ್ಟ ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಸೊ ಇದು ಕೂಡ ಎಷ್ಟು 100 ಮಾರ್ಕ್ಸಿಗೆ ಇರುತ್ತೆ, ಎಲ್ಲ ಏನು MCQ ಆಗಿರೋವಂಥದ್ದು. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ. ಲೈಕ್ ಕನ್ನಡ ಆಗಿದ್ರೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ, ಸೋಷಿಯಲ್ ಸೈನ್ಸ್ ಆಗಿದ್ರೆ ಸೋಷಿಯಲ್ಲು, ಸೈನ್ಸ್ ಆಗಿದ್ರೆ ಸೈನ್ಸು. ಸೊ ಈ 100 ಮಾರ್ಕ್ಸಲ್ಲಿಯೂ ಕೂಡ ನಿಮಗೆ 80 ಮಾರ್ಕ್ಸ್ ಏನಿದೆ ನಿಮ್ಮ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿರುತ್ತೆ. ಇನ್ನು 20 ಮಾರ್ಕ್ಸ್ ಏನಿದೆ ನಿಮ್ಮ ವಿಷಯದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ, ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ, ಕನ್ನಡ ಬೋಧನಾಶಾಸ್ತ್ರ, ಇಂಗ್ಲೀಷ್ ಬೋಧನಾಶಾಸ್ತ್ರ. ಸೊ ಈ ರೀತಿ ಬೋಧನಾಶಾಸ್ತ್ರಕ್ಕೆ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ 20 ಮಾರ್ಕ್ಸ್ ಇರೋವಂಥದ್ದು. ಸೊ ಇದಿಷ್ಟು ಏನೋ HSTRಗೆ ಸಂಬಂಧಪಟ್ಟ ಒಂದು ಸಿಲೆಬಸ್ ಆಗಿರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಇದೆ HSTRಗೆ ಏನು ಕ್ವಾಲಿಫಿಕೇಷನ್ ಅಂತ. ಸೊ ನಾನು 2 ದಿನದ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ವಿಚಾರ ಅಂದ್ಕೊಳ್ತೀನಿ. ಏನು ಸೆಂಟ್ರಲಲ್ಲಿ HSTR ಪ್ರೌಢಶಾಲಾ ಶಿಕ್ಷಕರಾಗಬೇಕು ಅಂತ ಹೇಳಿದ್ರಂದರೆ 9ನೇ ತರಗತಿಯಿಂದ 12ನೇ ತರಗತಿಗೆ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ PG ಕಡ್ಡಾಯ ಮಾಡಬೇಕು ಅಂತ ಇದ್ದಾರೆ, ಜೊತೆಗೆ TET ಮಾಡಬೇಕು ಅಂತ ಇದ್ದಾರೆ. ಸೊ ಇವಾಗ ನೆಕ್ಸ್ಟು ನಮಗೆ TET ಕೇಳ್ತಾರಾ ಅಥವಾ PG ಕೇಳ್ತಾರಾ ಗೊತ್ತಿಲ್ಲ. ಸೊ ಮುಂಚೆ ಇದ್ದಿದ್ದೇನು ಡಿಗ್ರಿ ಪ್ಲಸ್ B.Ed ಇಷ್ಟೇ ಕ್ವಾಲಿಫಿಕೇಷನ್ ಇದ್ದಿದ್ದು. ನೆಕ್ಸ್ಟು ಏನಾದರೂ ಆ್ಯಡ್ ಮಾಡ್ತಾರಾ ಅನ್ನೋದು ನಮಗೆ ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು HSTRಗೆ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿಲ್ಲ. ಸೊ ಏನು 2015ನಲ್ಲಿ ಎಕ್ಸಾಮ್ ಮಾಡಿದ್ರು ಅದೇ ಲಾಸ್ಟ್ ಆಗಿರೋದ್ರಿಂದ 10 ಇಯರ್ಸ್ ಆಲ್ಮೋಸ್ಟ್ 10 ಇಯರ್ಸ್ ಆಯ್ತಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನೋಟಿಫಿಕೇಷನ್ ಬಂದ ನಂತರವಷ್ಟೇ ನಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಸೊ ಇದಿಷ್ಟು ಏನು PSTR ಹಾಗೆಯೇ GPSTR HSTRಗೆ ಇರ್ತಕ್ಕಂತಹ ಸಿಲೆಬಸ್ ಆಗಿತ್ತು. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಬೇಸಿಕ್. ಸೊ ನೋಟಿಫಿಕೇಷನ್ ಆಗಲಿ ನಾನು ಆಮೇಲಿಂದ ಕುತ್ಕೊಂಡು ಓದ್ತೀನಿ ಅನ್ನೋ ಮೈಂಡ್ಸೆಟ್ ಇಟ್ಕೋಬೇಡಿ. ಸೊ ಇವಾಗಿಂದನೇ 6ನೇ ತರಗತಿಯಿಂದ 12ನೇ ತರಗತಿಗೆ ಇರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಿಟ್ಕೊಳ್ಳಿ. ಸೊ ಅದು ಬೇಸಿಕ್ ಆ್ಯಕ್ಚುಲಿ. ಆ್ಯಂಡ್ ನೋಟಿಫಿಕೇಷನ್ ಆಯಿತಾ, ಸೊ ಓಕೆ, ಆವಾಗ ನಿಮಗೆ ಅಡ್ವಾನ್ಸ್ಡ್ ಆಗಿ ನೀವು ಸ್ಟಡೀಸ್ನ ಸ್ಟಾರ್ಟ್ ಮಾಡಿ. ಬೇರೆ ಬೇರೆ ಆಥರ್ ಬರೆದಿರುವಂತಹ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿ ಓದಿ. ಆ್ಯಂಡ್ ಯೂಟ್ಯೂಬಲ್ಲಿ ಕೆಲವರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತಾರೆ, ಅದನ್ನು ನೋಡಿ. ಸೊ ಬೇಸಿಕ್ನ ಫಸ್ಟು ನಾವು ತರೋ ಆಗಿಬಿಟ್ರೆ ಆಮೇಲೆ ನಾವು ಅಡ್ವಾನ್ಸ್ಡ್ ಆಗಿ ಓದ್ಕೋಬೋದು. ಸೊ ಹಾಗಾಗಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.